ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಬಸವಕಲ್ಯಾಣ ಪಟ್ಟಣದಲ್ಲಿ ಬಸವ ಜಯಂತಿಯಂದು ನಡೆದ ದುರಂತದ ಬಗ್ಗೆ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ವಿಷಾದವನ್ನು ವ್ಯಕ್ತಪಡಿಸಿದ್ದು, ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಲ್ಲಿ ತಾಲೂಕು ಆಡಳಿತ ಮತ್ತು ಕಮಿಟಿ ವಿಫಲವಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಗೃಹ ಕಚೇರಿಯಲ್ಲಿ ಮಾತನಾಡಿದ ಅವರು, ಬಸವಕಲ್ಯಾಣ ತಾಲೂಕಿನಲ್ಲಿ ರಥೋತ್ಸವ ಸಂದರ್ಭದಲ್ಲಿ ನಡೆದ ಈ ದುರಂತ ಮರೆಯಲು ಸಾಧ್ಯವಿಲ್ಲ. ಈ ದುರಂತಕ್ಕೆ ಮುಖ್ಯ ಕಾರಣ ನಿರ್ಲಕ್ಷ್ಯವೇ ಎಂದು ಹೇಳಿದರು. ಅಲ್ಲದೆ ಶಾಸಕರ ನಿರ್ಲಕ್ಷ್ಯ ಮತ್ತು ಸಮಿತಿ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬಸವೇಶ್ವರ ಮಹಾತ್ಮ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡಿದ್ರಿ. ರಥೋತ್ಸವ ಸಮಯದಲ್ಲಿ ನಮ್ಮ ಬಸವ ಕಲ್ಯಾಣದಾಗಿದಂತ ಹಿರಿಯರಾಗಿದ್ದಂತ ಧನರಾಜ್ ಚಾಕೋರಿ ಅವರು ನಿಧನ ಆಗಿದಾಗ ಹೇಳಂತ ಸಮಯದಾಗ, ಅದೇ ರೀತಿ ಶಿವಾನಂದ್ ಗೌರಿ ಶಂಕರು ಕೂಡ ಕಾಲ್ ಕಟ್ ಆಗಿದವ. ಈಗಾಗಲೇ ಇದರೊಳಗಡೆ ನೋಡಿದಾಗ MLA ಕೂಡ ಹೇಳ್ತಾ ಇದ್ದಾಗ ಬೇಜಾರಾಯ್ತು. ಪೊಲೀಸ್ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ದಾಗ, ನಾ ಇದಕ್ಕಿಂತ ಮುಂಚೆನೂ ಒಂದು ಮಾತು ಹೇಳಕ್ ಬಯಸ್ತೀನಿ. ಯಾವುದೇ ಒಂದು ಜಾತ್ರಾ ಮಹೋತ್ಸವ ಇದ್ದಾಗ ನಾವೆಲ್ಲರೂ ಪೂರ್ವಭಾವಿ ಸಿದ್ಧತೆ ಮಾಡ್ಬೇಕಾಗುತ್ತೆ. ನಾನೊಂದು ಎಕ್ಸಾಂಪಲ್ ಕೊಡ್ಲಕ್ ಬಯಸ್ತೀನಿ ಇಲ್ಲಿ. ಏನ್ ಎಕ್ಸಾಂಪಲ್ ಅಂದಾಗ, ಇವಾಗೊಬ್ಬರು ಬೇರೆ ಊರಾಗ ಬಸವ ಜಯಂತಿ ಮಾಡ್ತಾ ಇದ್ರು. ಅಲ್ಲಿ ಬಸವ ಜಯಂತಿದಾಗೂ ಕೂಡ ಅವ್ರಿಗೆ ಏನ್ ಬೇಕು ಏನಿಲ್ಲ ಅಂತ ಅವ್ರು ಆಲ್ರೆಡಿ ಪೂರ್ವಭಾವಿ ಸಭೆದಾಗ ನಮಗ ಆಂಬುಲೆನ್ಸ್ ಬೇಕು, ನಮಗ್ ಯಾವ ರೀತಿ ಬೇಕು ಅಂತ ಈ ಮೇಡಮ್ ಅವ್ರು ಹೇಳ್ತಾ ಇದ್ದಾಗ, ಸುಧಾ ಹಲ್ಕಾಯಿ ಮೇಡಮ್ ಅವ್ರು ಏನ್ ಹೇಳ್ತಾ ಇದ್ದಾಗ ಅಂದಾಗ, ಒಂದ್ ಜಾತ್ರಾ ಮಹೋತ್ಸವ ಯಾವುದೇ ಮಾಡ್ಬೇಕಾದಾಗ ಅಲ್ಲಿ ಎಲ್ಲಾ ರೀತಿಯಿಂದ ಪೊಲೀಸ್ ವ್ಯವಸ್ಥೆ ಆಗ್ಲಿ, ಡಾಕ್ಟರ್ಸ್ ವ್ಯವಸ್ಥೆ ಆಗ್ಲಿ, ಅದೇ ರೀತಿ ನೀರಿನ ವ್ಯವಸ್ಥೆ ಆಗ್ಲಿ, ಕ್ಲೀನ್ ಅಂಡ್ ನೀಟ್ ವ್ಯವಸ್ಥೆ ಆಗ್ಲಿ, ಲೈಟಿನ ವ್ಯವಸ್ಥೆ ಆಗ್ಲಿ, ಸಂಪೂರ್ಣವಾಗಿ ಎಲ್ಲಾ ರೀತಿಯಿಂದ ವ್ಯವಸ್ಥೆ ಆಗ್ಬೇಕು. ಇಲ್ಲಿ ನೋಡಿದಾಗ ನಮ್ಮ ಬಸವೇಶ್ವರ ಜಾತ್ರಾ ಪಲ್ಲಕ್ಕಿ ಪೂಜಾ, ಮೆರವಣಿಗೆ ಪೂಜಾ ನಮ್ ಶಾಸಕರು ಶರಣು ಸಲಗಾರ್ ಪೂಜೆ ಮಾಡೋರಿದ್ರು. ಅವರು ಯಾವುದೇ ಒಂದ್ ಫಂಕ್ಷನ್ ಇದ್ದಾಗ ಹೇಳ್ತಾರ, ನಾ ದುಬೈಗೆ ಹೋಗಲ್ಲ, ನಾ ಪೂನಾಕ್ ಹೋಗಲ್ಲ, ನಾ ದಿಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾರೆ. ಆದಾಗ ಯಾವತ್ ಪಲ್ಲಕ್ಕಿ ಪೂಜೆ ಇರ್ತದ ಅವತ್ತಿನ ದಿವಸ ಅವರು ಪೂನಾದಾಗ ಇರ್ತಕ್ಕಂಥ ಸುದ್ದಿ ಇದ. ಪೂನಾದಾಗಿದ್ರು ಮತ್ ಯಾವ ಊರಾಗಿದ್ರು ಅದು ಅವ್ರಿಗೆ ಕೇಳ್ಬೇಕು. ಮೆರವಣಿಗೆ ಪೂಜಾ ಶರಣು ಸಲಗಾರ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಮೆರವಣಿಗೆಗೆ ನಂಗೆ ಎಲ್ಲೋ ಒಂದ್ ಕಡೆ ತಪ್ಪು ಅನಿಸ್ತಾ ಇದೆ. 12ನೇ ಶತಮಾನದು ಮಹಾತ್ಮ ಬಸವೇಶ್ವರ ಅವ್ರದ್ದು ಏನ್ ಮಾನ್ ಸಮ್ಮಾನ್ ಇದೆ, ಯಾರ ಪೂಜಾದಾಗ ಕಾಡ್ದಾಗ ಹೆಸರು ಹಾಕ್ತಾಗ ಅವರೇ ಮಾಡ್ಬೇಕು. ಅವ್ರ ಪತ್ನಿ ಮಾಡಿದಾಗ ಅದು ನಡೆಯಲ್ಲ ಅಂಬೋದು ನಂದು ವೈಯಕ್ತಿಕ ಖಂಡನೆ. ಏನೇ ಇದ್ದಾಗ ಜಾಯಿಂಟ್ ಆಗಿ ಮಾಡ್ರಿ. ಗಂಡ ಹೆಂಡತಿ ಕಲ್ತ್ ಮಾಡಿದಾಗ ಅದಕ್ಕೊಂದು ಶೋಭೆ ಬರ್ತದ. ತಾವ್ ರಾಜಕೀಯ ಮಾಡಿ ಎಲ್ಲೋ ಒಂದ್ ಕಡೆ ತಹಸೀಲ್ದಾರ್ ಮೇಡಮ್ ಹೋಗಿ ತಾವ್ ಕಳಿಸ್ದಾಗ ನಾ ಖಂಡನ್ ಮಾಡ್ತೀನಿ. ಅದಕ್ಕೆ ಯಾವುದೇ ಒಂದ್ ಕಾರ್ಯಕ್ರಮ ಇದ್ದಾಗ ತಾವ್ ಜೊತೆಲಿ ಹೋಗ್ರಿ. ಇದು ಒಂದು ನಮ್ ಸಮಾಜದ್ದು ಒಂದ್ ಇತಿಹಾಸದಾಗ ಆಗಂತ ಒಂದ್ ಜಾತ್ರಾ ಮಹೋತ್ಸವ. ಅಂತ ಜಾತ್ರಾದ ಒಂದ್ ಪಲ್ಲಕ್ಕಿ ಉತ್ಸವದಾಗ ತಾವ್ ಪೂಜೆ ಮಾಡಲ್ಲ ಅಂದಾಗ ನಮಗೆಲ್ಲೋ ಒಂದ್ ಕಡೆ ದುಃಖ ತಂದಿದೆ. ಅದೇ ರೀತಿ ಇದು ಏನ್ ಆಗಿದೆ ಅದ್ರ ಜವಾಬ್ದಾರಿ ಒಬ್ಬರು ತಪ್ಪಿಲ್ಲ. ಪ್ರಥಮವಾಗಿ MLA ಅವರು ಪೂರ್ವಭಾವಿ ಸಭೆ ಯಾವುದು ಮಾಡಿಲ್ಲ. ಪೂರ್ವ ಸಭೆ ಮಾಡ್ಬೇಕು. ಬಸವ ಕಲ್ಯಾಣದ ಗವರ್ನಮೆಂಟ್ ಪ್ಲಸ್ ದೇವಸ್ಥಾನದವ್ರು ಜೊತೆಲಿ ಅಡ್ಮಿನಿಸ್ಟ್ರೇಷನ್ದಾಗ ಒಳ್ಳೆ ರೀತಿಯಿಂದ ಮೀಟಿಂಗ್ ಮಾಡಿ ಇಲ್ಲಿ ಏನ್ ಬೇಕು ಕ್ಲೀನ್ ಅಂಡ್ ನೀಟ್ ವ್ಯವಸ್ಥೆ ಆಗ್ಲಿ, ನೀರಿನ ವ್ಯವಸ್ಥೆ ಆಗ್ಲಿ, ಅಲ್ಲಿ ಆಂಬುಲೆನ್ಸ್ ಇದ್ದಿಲ್ಲ ಅಂತ ಎಲ್ಲರೂ ಹೇಳಿದ್ರು. ಆಂಬುಲೆನ್ಸ್ ಇಲ್ಲ ಅಂದ್ರೆ ಯಾಕೆ ಇದ್ದಿಲ್ಲ? ಇವಾಗ ಅದ್ರ ಮೀಟಿಂಗ್ ದಾಗ ಎಲ್ಲೋ ವಿಫಲ ಆಗ್ಯಾರ. ಇವಾಗ ಹೇಳ್ತಾಗ ಇಲ್ಲಿ ನೋಡಿದಾಗ ಪೊಲೀಸ್ ವಿಫಲತೆ. ಓನ್ಲಿ ಇದ್ರೊಳಗೆ ಏನ್ ಹೇಳ್ತಾಗ ಅಂದ್ರೆ ನಮಗ್ ವಿಫಲತೆ ಅಲ್ಲ, ಪೊಲೀಸ್ ವಿಫಲತೆ. ಇಲ್ಲಿ ನೀವು ನೋಡ್ರಿ ಜಾತ್ರಾದಾಗ ನಾ ತೋರಿಸ್ತೀನಿ. ಇಲ್ಲಿ ಪೊಲೀಸ್ ವಿಫಲತೆ ಅಂದ್ರೆ ಪೊಲೀಸ್ದವ್ರು ಇದಾಗಲ್ಲ, ಎಲ್ಲೋ ಒಂದ್ ಕಡೆ ಪೊಲೀಸ್ದವ್ರಿಗೆ ಇವಾಗದೇನೋ ವೈಯಕ್ತಿಕ ಅವ್ರದ್ದು ಇವ್ರದ್ದು ಏನಾಗ ಇದ್ದಿರ್ಬೇಕಂತ ನನಗ ಅನಿಸ್ತಾ ಇದೆ. ಇವಾಗ ಜವಾಬ್ದಾರಿ ಇವಾಗ ವಿಫಲ ಆಗಿದಾಗ
ಅಲ್ಲಿ ಆಂಬುಲೆನ್ಸ್ ಸಿಕ್ಕಿಲ್ಲ. ಅಲ್ಲಿ ರಥೋತ್ಸವ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ರಥೋತ್ಸವ ಮಾಡಬೇಕು, ಈ ರೀತಿ ನಾವು ಎಳಿಬೇಕು ಎಂಬುದು ದೇವಸ್ಥಾನ ಕಮಿಟಿದವ್ರಾಗ್ಲಿ, ನಾವು ಸಾರ್ವಜನಿಕರು, ನಂದು ಕೂಡ ಜವಾಬ್ದಾರಿ ಇದೆ. ನಾವು ವಿಫಲ ಆಗಿದ್ದೇವೆ. ಬಸವ ಕಲ್ಯಾಣದಾಗ MLA ವಿಫಲ ಆಗಿದಾಗ ದೇವಸ್ಥಾನದೊಳಗೆ ನಾವೆಲ್ಲ ಕಲ್ತಿ ಯಾವ ರೀತಿ ಎಳಿಬೇಕು, ತೇರ್ ಹಳಿ ಕಾಲದಿಂದ ಯಾವ ರೀತಿ ತೇರ್ ಇತ್ತು, ಈಗ ಯಾವ ರೀತಿ ಇದಕ್ಕ ದೊಡ್ಡದು ಅಪ್ಗ್ರೇಡೇಷನ್ ಮಾಡಿದ ಬಾದ್ ಯಾವ ರೀತಿ ಎಳಿಬೇಕು ಎಂಬುದರ ಬಗ್ಗೆ ಒಂದು ಪೂರ್ವಭಾವಿ ಸಭೆ ಸಿದ್ಧತೆ ಇಲ್ಲದೆ ಈ ರೀತಿ ಮಾಡಿದಾಗ, ಅದೇ ರೀತಿ ಆ ಹುಡುಗ ಕೂಡ ಯಾಕೆ ಡೆತ್ ಆಗಿದಾಗ ಧನರಾಜ್ ಚಾಕೋಗಿ ಅವರು ಮಗನೂ ಕೂಡ ನಂಗೆ ಎಲ್ಲೋ ಒಂದ್ ಕಡೆ ನೋಡಿದಾಗ ಅವನ್ ಪೋಸ್ಟ್ ಮಾಡಿದಾಗ ದೇವಸ್ಥಾನ ಅಧ್ಯಕ್ಷರ ತಪ್ಪದ, ತಪ್ಪು ದೇವಸ್ಥಾನ ಅಧ್ಯಕ್ಷರದಿರ್ಲಿ, ನಮ್ದಿರ್ಲಿ, ಇಡೀ ಸಮಾಜದಿರ್ಲಿ, ಎಲ್ಲವೂ ಜವಾಬ್ದಾರಿ ವ್ಯಕ್ತಿ ಇದ್ದೇವೆ ಇದ್ರೊಳಗ. ಎಲ್ಲೋ ಒಂದ್ ಕಡೆ ನೋಡಿದಾಗ ಶಾಸಕರದ ನಿರ್ಲಕ್ಷ್ಯ ಪ್ರಥಮ ನಂಬರ್ 1 ಆರೋಪಿ ಅವ್ರಿಗೆ. ಯಾಕಪ್ಪ ಅಂದ್ರ ಅವ್ರ ಅಡ್ಮಿನಿಸ್ಟ್ರೇಷನ್ದಾಗ ವಿಫಲ ಆಗ್ಯಾರ ಬಸವ ಕಲ್ಯಾಣದಾಗ. ನಂಬರ್ 2 ನಾವೆಲ್ಲ ಬರ್ತೇವೆ, ದೇವಸ್ಥಾನ ಮೆಂಬರ್ ಇದ್ದೇವು. ಮೆಂಬರ್ ಅಂದಾಗ ಅಧ್ಯಕ್ಷ ಬಂದ್ರು, ಜಾತ್ರಾ ಕಮಿಟಿದಾಗ ಬಂದ್ರು, ನಾವೆಲ್ಲ ತಪ್ಪು ಆಗ್ಯದ ನಮ್ ಕೈ. ಅದು ಆಗದಿದ್ದಿಲ್ಲ, ಏನೋ ಬಸವಣ್ಣವ್ರ ಇಚ್ಛಾ. ಈ ಭೂಮಿ ಮ್ಯಾಗ ಯಾಕೋ ಒಳ್ಳೆ ಟೈಮ್ ಕಾಣಿಸಲ್ ಹೋಗ್ಯದ, ಇದು ಒಳ್ಳೆ ಕಾಲ ಉಳಿದಿಲ್ಲ. ಅದು ಎಲ್ಲೋ ಒಂದ್ ಕಡೆ ಹಿಂಗ ಆಗ್ಬಾರ್ದಾಗಿತ್ತು, ಆಗಿದೆ. ಈಗ ಇದರ ಬಗ್ಗೆ ಆಂಬುಲೆನ್ಸ್ ಇಲ್ಲ, ಅದು ಯಾವ್ದು ಗಾಡಿದಾಗ ಒಯ್ತಾ ಇದ್ದಾಗ ಅಂದ್ರ ಅದ ಹೇಳಿದ್ರು, ಅದು ಹೇಳಕ್ಕೆ ನನಗೆ ನಾಚಿಕೆ ಉಂಟು. ಇಲ್ಲ ಈ ಟೆಂಪೋದಾಗ ಒಯ್ದರು, ದನ ಒಯ್ಯ ಟೆಂಪೋದಾಗ ಒಯ್ದರು, ಮತ್ ಇವ್ರಿನ್ ಕತ್ತಿ ಕಾಯ್ತಾ ಇದ್ದರು ಅಡ್ಮಿನಿಸ್ಟ್ರೇಷನ್ದವರು, MLA ಅವರು. ಸಿಸ್ಟಮ್ ಆಫ್ ಏನಾಗಿದೆ. ಅದ್ರ ನಂತರ ಶೋಲಾಪುರ್ ಒಯ್ದರು, ಒಬ್ಬರಿಗೆ ಗುಲ್ಬರ್ಗ ಒಯ್ದರು. ಅಲ್ಲಿ ಕೂಡ ಮಿಸ್ಪ್ಲೇಸ್ ಆಫ್ ಲೆಗ್ ಅಂತ ನಾವು ಕೇಳ್ತಾ ಇದ್ದೇವೆ. ಅದು ಯಾವ ರೀತಿ ಆಗಿದೆ ನಾನು ಕೂಡ ಇನ್ನ ಡಾಕ್ಟರ್ ಜೊತೆಲಿ ಮಾತಾಡಿಲ್ಲ. ಇವಾಗ ಈ ರೀತಿ ಮಾಡಿದಾಗ ಇದು ಯಾಕೆ ತಪ್ಪ? ಇವಾಗ ತಪ್ಪು ಮಾಡಿ ಅಲ್ಲಿ ಹೋಗಿ 2 ಲಕ್ಷ ರೂಪಾಯಿ ಕೊಟ್ಟ, 1 ಲಕ್ಷ ರೂಪಾಯಿ ಕೊಟ್ಟ ದುಡ್ಡು ಕೊಡೋದು ದೊಡ್ಡ ಮಾತಲ್ಲ.